ಇವತ್ತು ನಾನು ಮಕ್ಕಳಿಗೆಲ್ಲ ಫೇವ್ರೇಟ್ ಇರುವಂಥ ಒಂದು ಐಟಮ್ ಮಾಡಿರ್ತೀನಿ. ನೋಡಿದ ಕೂಡಲೇ ಗೆಸ್ ಮಾಡಿರ್ತೀನಿ ಜಾಮ್ ಅಂತ ಹೇಳಿ. ಸೊ ಚಾಲು ಮಾಡೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜಾಮ್ ಪ್ರಿಪೇರ್ ಮಾಡಲಿಕ್ಕೆ 10 ನಿಮಿಷ ಅಂದ್ರೆ 10 ನಿಮಿಷ ಬೇಕು, ಹೆಚ್ಚಿಗೆ ಟೈಮ್ ಬೇಕಾಗಂಗಿಲ್ಲ. ಒಂದು ಆ್ಯಪಲ್, ಒಂದು ಬೀಟ್ರೂಟ್ ಇವೆರಡನ್ನೂ ಸಿಪ್ಪಿ ತಗೊಂಡು ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಮಾಡಿಟ್ಕೊಂಡು ಕುಕ್ಕರ್ನಾಗ ಹಾಕ್ಕೊಂಡು ಅರ್ಧ ವಾಟಗನ ನೀರು ಹಾಕೋರಿ, ಭಾಳ ಹಾಕೋಬೇಡ್ರಿ. ಹಾಕಿಟ್ಕೊಂಡು ಕುಕ್ಕರ್ನಾಗ ಮೀಡಿಯಮ್ ಫ್ಲೇಮ್ ಒಳಗೆ 3 ವಿಷಲ್ ಕೂಗಿಸ್ಕೊಂಡು ಅದಿಂದ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾವು. ಇನ್ ಕೇಸ್ ಎಕ್ಸ್ಟ್ರಾ ಏನಾರ ನೀರು ಉಳಿದಿತ್ತಂದ್ರೆ ಅದನ್ನು ತೆಗೆದ್ಬಿಡ್ರಿ. ಮಿಕ್ಸರ್ ಮಾಡ್ಕೋವಾಗೂ ಅಷ್ಟು ಒಂಚೂರು ನೀರು ಹಾಕ್ಕೊಳಿಕ್ಕೆ ಹೋಗ್ಬೇಡ್ರಿ. ನಡು ಏನಾರೇ ಸಣ್ಣ ಪೀಸ್ ಉಳಿದಿದ್ದು ಅಂದ್ರೆ 2-3 ಸಲ ಮಿಕ್ಸಿ ಮಾಡ್ಕೊಳ್ರಿ, ಅಂದ್ರೆ ಫೈನ್ ಪೇಸ್ಟ್ ಆಗ್ತದೆ. ನೆಕ್ಸ್ಟು ಒಂದು ಕಡಾಯಿ ಒಳಗೆ ಲೋ ಫ್ಲೇಮ್ ಇಟ್ಕೊಂಡು ಏನು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಆ್ಯಪಲ್ ಬೀಟ್ರೂಟಿದ್ದು ಅದು ಹಾಕಿಟ್ಕೊಂಡು 3-4 ನಿಮಿಷ ಸ್ಲಿಮ್ ಒಳಗನ ಕೈ ಆಡಿಸ್ಕೊತಾ ಹೋಗಬೇಕು. ಆ್ಯಂಡ್ ಇಲ್ಲೇ ಸ್ವೀಟ್ನರಿಗೆ ಅಂತ ಹೇಳಿ ನಾನು ಬೆಲ್ಲ ಹಾಕ್ಕೊಳಿಕತ್ತೀನಿ. ನಿಮಗೇನಾರೇ ಸಕ್ಕರೆ ಹಾಕ್ಕೊಳ್ಳೋದಿತ್ತಂದ್ರೆ ನೀವು ಸಕ್ಕರೆನೂ ಹಾಕೋಬಹುದು. ಬೆಲ್ಲ ಇಲ್ಲೇ ನಾ ಒಂದು ಸಣ್ಣ ಉಂಡಿಯಷ್ಟು ಬೆಲ್ಲ ಹಾಕ್ಕೊಂಡೇನಿ. ಬೆಲ್ಲ ಹಾಕ್ಕೊಂಡು ಅದು ಕರಗು ತನಕ ಕೈ ಆಡಿಸ್ಕೋರಿ. ಸಿಮ್ ಲೋ ಒಳಗನ ಇಟ್ಕೋರಿ, ಹೈ ಮಾಡ್ಕೋಬೇಡ್ರಿ, ಇಲ್ಲಾಂದ್ರೆ ಹೊತ್ತು ಹೋಗ್ತದೆ. ಸೊ ಹಿಂಗೆ 3-4 ನಿಮಿಷ ಕೈ ಆಡಿಸ್ಕೋತ ಹೋದ್ರಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಕಲರ್ ಚೇಂಜ್ ಆಗ್ತದೆ, ಆಮೇಲೆ ಗಟ್ಟಿ ಹಾಕೋತಾ ಹೋಗ್ತದೆ ಜಾಮ್. ಸೊ ಚೆಕ್ ಮಾಡ್ಕೋರಿ ನೀವು ಜಾಮ್ ಆಗ್ಯದೋ ಇಲ್ಲೋ ಅಂಥೇಳಿ. ಒಂದು ಪ್ಲೇಟ್ ತೊಗೊಂಡು ಅದರೊಳಗೆ ಸ್ವಲ್ಪ ಜಾಮ್ ಹಾಕ್ಕೊಂಡು ಪ್ಲೇಟ್ ಉದ್ದು ಮಾಡಿರಿ, ಆಮೇಲೆ ಸ್ವಲ್ಪ ಶೇಕ್ ಮಾಡಿರಿ. ಅದು ಜಾಮ್ ಕೆಳಗೆ ಇಳಿದು ಬರೋದಿಲ್ಲ. ಇಷ್ಟು ಗಟ್ಟಿ ಆತಂದ್ರೆ ಜಾಮ್ ರೆಡಿ ಆಗಿದೆ ಅಂಥೇಳಿ ಅರ್ಥ ನಿಮಗೆ. ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ 4-5 ಹನಿ ಲಿಂಬೆಹಣ್ಣು ಹಿಂಡ್ಕೋರಿ, ಅಂದ್ರೆ ಬಾಳಿಕೆ ಹೆಚ್ಚು ಬರ್ತದೆ ಅಂತ ಹೇಳಿ. ನೋಡ್ರಿ ಕಲರ್ ಎಷ್ಟು ಭಾರಿ ಬಂದದಲ್ಲ. ಸೊ ಇದನ್ನು ಒಂದು ಏರ್ ಟೈಟ್ ಡಬ್ಬಿ ಒಳಗೆ ಹಾಕಿಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡ್ರೆ ಅಂದ್ರೆ ಬೇಕಾದಂಗೆ 15 ದಿನಗಟ್ಟಲೆ ಬರ್ತದೆ. ಇದು ಹೊರಗಿಂದ ಅಂಗಡಿಯಿಂದ ತಂದಿದ್ದಕ್ಕಿಂತ ಕಲರ್ ಟೇಸ್ಟ್ ಎರಡೂ ಬೆಸ್ಟ್ ಇರ್ತದೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇದು ನನ್ನ ಮಗನಿಗೆ ಅಷ್ಟೇ ಅಲ್ಲ, ನನಗೆ ನನ್ನ ಹಸ್ಬೆಂಡ್ಗೂ ಭಾರಿ ಲೈಕ್ ಆಯಿತು. ನಾವು 4 ದಿನದಾಗ ಖಾಲಿ ಆಗಿಬಿಡ್ತಿದ್ದೆ. ಬ್ರೆಡ್ಡಿಗೆ ಹಚ್ಕೊಂಡು ತಿಂದ್ವಿ ನಾವು. ಬ್ರೆಡ್ ಅಂತ ಅಷ್ಟೇ ಅಲ್ಲ, ಚಪಾತಿ, ದೋಸೆ ಎರಡೂ ರೋಲ್ ಮಾಡಿ ನೀವು ಡಬ್ಬಿ ಒಳಗೆ ಪ್ಯಾಕ್ ಮಾಡಿ ಕೊಡ್ಬೋದು ನಿಮ್ಮ ಮಕ್ಕಳಿಗೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿರಿ ಇದನ್ನು. ನೀವು ಒಂದ್ಸಲಿ ರೆಸಿಪಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಇದು ನೋಡಿದ ಕೂಡಲೇ ನನಗೆ ತಿನ್ನದೇ ಇರ್ಲಿಕ್ಕೆ ಆಗಲಿಲ್ಲ. ಸೊ ನಾ ಬ್ರೆಡ್ ಇದ್ದು ಮನೆ ಒಳಗೆ ಹಚ್ಕೊಂಡು ತಿನ್ಲಿಕ್ಕೆ ಚಾಲು ಮಾಡಿಬಿಟ್ಟೆ. ಬೆಟರ್ ದ್ಯಾನ್ ಏನಂತಾರಲ್ಲ ಸ್ಟೋರ್ ಬ್ರಾಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ.